Good morning, everyone. Good morning, sir. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನಿಮ್ದ ಪ್ರಾಬ್ಲಮ್. ನನ್ನ ವಾಯ್ಸ್ ನಿಮಗೆ ಕರೆಕ್ಟ್ ಕ್ಲಿಯರ್ ಕೇಳಿಸ್ತಾ ಇದೆ ಅಲ್ವಾ? ಸರ್ ಕೇಳಿಸ್ತಿದೆ. ವೆರಿ ನೈಸ್, ಸೂಪರ್. ಸೊ ಲಾಸ್ಟ್ ಟೈಮ್ ನಾವು ಪ್ರಾಕ್ಟಿಕಲ್ ಅಲ್ಲಿ ಲಿಮಿಟ್ಸ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳಿ ಒಂದಷ್ಟು ಪ್ರೋಗ್ರಾಮ್ ನ ನೋಡಿದ್ವಿ, ಹೌದಲ್ವಾ? ಹೌದಲ್ವಾ? ಸೊ ಆ ಲಿಮಿಟ್ಸ್ ಅಂಡ್ ಕಂಟಿನ್ಯೂಟಿನಲ್ಲಿ ನೆಕ್ಸ್ಟ್ ಟಾಪಿಕ್ ಈಸ್ ಕಂಟಿನ್ಯೂಟಿ. ಸೊ ಮ್ಯಾಕ್ಸಿಮಮ್ ಪ್ರೋಗ್ರಾಮ್ನ ನಾವು ತಗೊಂಡು ಕೊಟ್ಟಿರುವಂಥ ಫಂಕ್ಷನ್ಸ್ದು ಲಿಮಿಟ್ ಕಂಡುಹಿಡ್ಕೊಂಡು ಜೊತೆಗೆ ಅದರ ಕಂಟಿನ್ಯೂಟಿನ ಏನು ಮಾಡ್ತೀವಿ, ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ನಿಮ್ಮ ಮ್ಯಾನ್ಯುಯಲಲ್ಲೇ ಇದೆ. ಆ ಮ್ಯಾನ್ಯುಯಲಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ಸ್ನ ನಾವು ಬಿಟ್ಟಾಕೋಣ, ಎಕ್ಸಸೈಸಲ್ಲಿರೋ ಒಂದೆರಡನ್ನ ತಗೊಳ್ಳೋಣ. ಯಾಕಂದ್ರೆ ಮ್ಯಾನ್ಯುಯಲಲ್ಲಿ ನಿಮಗೆ ಆಲ್ರೆಡಿ ಔಟ್ಪುಟ್ ಕೂಡ ಇರುತ್ತೆ, ಕಮೆಂಟ್ ಕೂಡ ಇರುತ್ತೆ, ಜೊತೆಗೆ ಗ್ರಾಫ್ ಕೂಡ ಇರುತ್ತೆ. ಅದನ್ನ ನೀವು ಈಸಿಯಾಗಿ ಕಾಪಿ ಮಾಡ್ಕೋತೀರಾ. ಸೊ ಈಗ ನಾವು ಎಕ್ಸಸೈಸ್ ಅಲ್ಲಿರೋ ಒಂದು ಪ್ರಾಬ್ಲಮ್ನ ತಗೊಳ್ಳೋಣ. ದಟ್ ಈಸ್ ಕಂಟಿನ್ಯೂಟಿನಲ್ಲಿ ಎಕ್ಸಸೈಸ್ ಅಲ್ಲಿ ಥರ್ಡ್ ಪ್ರಾಬ್ಲಮ್ ಈಸ್ ದೇರ್. ಸೊ ಮ್ಯಾನ್ಯುಯಲ್ ನೀವೇನಾದರೂ ನೆಕ್ಸ್ಟ್ ಕ್ಲಾಸ್ ಮುಗಿದ ಮೇಲೆ ಓಪನ್ ಮಾಡಿ ನೋಡಿ, ಒಂದಷ್ಟು ಕ್ವಶನ್ಸ್ಗಳನ್ನ ಥಿಯರಿಗಳನ್ನ ಆರಾಮಾಗಿ ಮಾಡ್ಕೊಳ್ಳಿ. ಈಗ ಪ್ರಾಕ್ಟಿಕಲ್ ಮಾತ್ರ ನೋಡ್ತಾ ಹೋಗೋಣ. ಸೊ ಡಿಸ್ಕಸ್ ದಿ ಕಂಟಿನ್ಯೂಟಿ ಆಫ್ ಫಾಲೋಯಿಂಗ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1. ಸೊ ನಾವು ಕಂಟಿನ್ಯೂಟಿನ ಫಂಕ್ಷನ್ ಎಫ್ ಆಫ್ ಎಕ್ಸ್ ಚೆಕ್ ಮಾಡಬೇಕು. ಯಾವ ವ್ಯಾಲ್ಯೂನಲ್ಲಿ? ಎಕ್ಸ್ ಈಸ್ ಈಕ್ವಲ್ ಟು 1 ನಲ್ಲಿ. ಸೊ ಎಫ್ ಆಫ್ ಎಕ್ಸ್ ನಮಗೆ ಬೇಕು. ಸೊ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ಎಫ್ ಆಫ್ ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಫಾರ್ ಎಕ್ಸ್ ಈಸ್ ಲೆಸ್ ದನ್ 1 and 2x plus 1 for x is equal to 1 and 3 for x is greater than 1. ಸೊ ಇದು ಕೊಟ್ಟಿರುವಂಥ ಫಂಕ್ಷನ್. ಸೊ ಒಂದಕ್ಕಿಂತ ವೇರಿಯೇಬಲ್ ಎಕ್ಸ್ ಚಿಕ್ಕದಾಗಿತ್ತು ಅಂದರೆ ಫಂಕ್ಷನ್ ಯಾವ ರೀತಿ ಇರುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ನಲ್ಲಿ ಫಂಕ್ಷನ್ ವ್ಯಾಲ್ಯೂ ಏನೋ 2x ಪ್ಲಸ್ 1. ಎಕ್ಸ್ ಇಸ್ ಗ್ರೇಟರ್ ದೆನ್ 1 ನಲ್ಲಿ ಫಂಕ್ಷನ್ ವ್ಯಾಲ್ಯೂ ಏನೋ 3. And also plot f of x in the interval -3, 3. This one is our problem. So this one is also a splitted function. So ಇದನ್ನ ನಾವು 3 ಫಂಕ್ಷನ್ಸ್ ಕೊಟ್ಟಿರೋದ್ರಿಂದ ನಾವು ಸಪ್ರೇಟ್ ಆಗಿ ಅವನ್ನ ಡಿನೋಟ್ ಮಾಡ್ಕೋತಾ ಹೋಗಬೇಕು. ಸೊ ಎಫ್ ಆಫ್ ಎಕ್ಸ್ ಈಸ್ ಡಿವೈಡೆಡ್ ಇಂಟು 3 ಸಬ್ ಫಂಕ್ಷನ್ಸ್. ಮೊದಲನೇ ಫಂಕ್ಷನ್ ನಾನು ಎಫ್ ಒನ್ ಆಫ್ ಎಕ್ಸ್ ಅಂತ ತಗೋತೀನಿ. ಸೊ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಎರಡನೇ ಫಂಕ್ಷನ್ ಎಫ್ ಟು ಆಫ್ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು 2x ಪ್ಲಸ್ 1. ಎಫ್ ತ್ರೀ ಆಫ್ ಎಕ್ಸ್ ಈಸ್ ನಥಿಂಗ್ ಬಟ್ ಎ ಕಾನ್ಸ್ಟೆಂಟ್ 3. ಎ ಕಾನ್ಸ್ಟೆಂಟ್ 3. ಸೊ ಯಾವ ವ್ಯಾಲ್ಯೂನಲ್ಲಿ ಕಂಡುಹಿಡಿಬೇಕು? x equal to 1. ಸೊ ಎಕ್ಸ್ ಈಸ್ ಈಕ್ವಲ್ ಟು 1. ದಟ್ ಈಸ್ ನಥಿಂಗ್ ಬಟ್ ಎ ವ್ಯಾಲ್ಯೂ ನಮಗೆ ಏನು ಕೊಟ್ಟಿದ್ದಾರೆ ಅಂತೇಳಿ 1 ಕೊಟ್ಟಿದ್ದಾರೆ ಅಂತೇಳಿ ಅದ್ರ ಮೀನಿಂಗು, ಹೌದಲ್ವಾ? ಹೌದಲ್ವಾ? ಸೊ ಫಂಕ್ಷನ್ ಎಫ್ ಆಫ್ ಎಕ್ಸ್ ನ ನಾವು ಯಾವಾಗ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ ಅಂದ್ರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಗಬೇಕು, ಜೊತೆಗೆ ಅವೆರಡು ಈಕ್ವಲ್ ಆಗಬೇಕು. ಹಾ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? Yes, sir. ಓಕೆ. ಎಲ್ ಎಚ್ ಎಲ್ ಎಕ್ಸಿಸ್ಟ್ ಆಗಬೇಕು, ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಗಬೇಕು, ಜೊತೆಗೆ ಅವೆರಡು ಈಕ್ವಲ್ ಆಗಬೇಕು, ಜೊತೆಗೆ ದಟ್ ಒನ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎ, ಫಂಕ್ಷನ್ ವ್ಯಾಲ್ಯೂ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಅದಕ್ಕೆ ಅವೆಷ್ಟು ಎಲ್ಲವೂ ಕೂಡ ಈಕ್ವಲ್ ಆಗಿತ್ತು ಅಂದ್ರೆ ವಿ ಸೇ ದಟ್
ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಎ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಈ 3 ಕಂಡೀಷನ್ನ ತಗೋಬೇಕು. ಹೌದಲ್ವಾ? ಹೌದಲ್ವಾ? Yes, sir. ಸೊ ಅದಕ್ಕೆ ಈಗ ನಾವು ಕಮೆಂಟ್ ಕೊಡ್ತಾ ಹೋಗೋಣ. ಕಮೆಂಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡೋಣ. ಸೊ ಈಗ ನಿಮಗೆ ಸ್ಕ್ರೀನ್ ಶೇರ್ ಆಗ್ತಿರೋದು ಬರೀ ವೈಟ್ ಬೋರ್ಡ್ ಮಾತ್ರ ಅಲ್ವಾ? ಮ್ಯಾಕ್ಸಿಮಮ್ ಕಾಣಿಸ್ತಾ ಇದೆಯಾ? ಈಸ್ ಮ್ಯಾಕ್ಸಿಮಮ್ ವಿಸಿಬಲ್? Yes, sir. ಸೊ ಈಗ ನಮ್ಮ ಪ್ರೋಗ್ರಾಮ್ನ ಶುರು ಮಾಡೋಣ. ಸೊ ಮ್ಯಾಕ್ಸಿಮದಲ್ಲಿ ಇನಿಷಿಯಲ್ ಕಮಾಂಡ್ ಏನೋ? Kill off all. ಕಿಲ್ ಆಫ್ ಆಲ್. ಸೊ ನೀವು ಯಾರು ಕರೆಕ್ಟಾಗಿ ಮಾತಾಡ್ಲಿಲ್ಲ ಅಂದ್ರೆ ನಾನೇ ಇಂಡಿವಿಜುವಲ್ ಆಗಿ ಒಬ್ಬೊಬ್ರನ್ನ ಕರಿತೀನಿ, ಅವರವರೇ ಕಮೆಂಟ್ ಹೇಳ್ಬೇಕಾಗತ್ತೆ, ಸರಿನಾ? ಸೊ ಅದಕ್ಕಿಂತ ಮುಂಚೆನೆ ಗುಂಪಿನಲ್ಲಿ ಗೋವಿಂದ ಅನ್ನೋ ತರ ಎಲ್ಲರೂ ಒಟ್ಟಿಗೆ ಹೇಳಿದ್ರೆ ಒಳ್ಳೇದು. ಎಂಟರ್. ಸೊ ಕಿಲ್ ಆಫ್ ಆಲ್ ಆದ್ಮೇಲೆ ನಾವು ಎ ವ್ಯಾಲ್ಯೂನ ತಗೋಬೇಕು. ದಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ವ್ಯಾಲ್ಯೂ ಆಫ್ ಎ. 1 ಇದೆಯಲ್ಲ, ದಟ್ ಈಸ್ ದಿ ವ್ಯಾಲ್ಯೂ ಆಫ್ ಎ. ಸೊ ಎಗೆ ವ್ಯಾಲ್ಯೂ ಕೊಡಬೇಕು. ಎಗೆ ವ್ಯಾಲ್ಯೂ ಹೇಗೆ ಕೊಡ್ತೀವಿ? ಎ ಇಸ್ ಟು 1. ಅದಾದ ನಂತರ ಡಾಲರ್. ಸೊ ಎಗೆ ವ್ಯಾಲ್ಯೂನ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಎ ಇಸ್ ಟು 1. ಎಂಟರ್. ನೆಕ್ಸ್ಟ್ ಫಂಕ್ಷನ್ಸ್ಗಳು F1, F2, F3 ಅವು ಮೂರನ್ನು ಕೂಡ ಡಿಫೈನ್ ಮಾಡ್ಕೋಬೇಕು. ಫಂಕ್ಷನ್ F1 ಆಫ್ ಎಕ್ಸ್, F2 ಆಫ್ ಎಕ್ಸ್, F3 ಆಫ್ ಎಕ್ಸ್ ಮೂರನ್ನು ಕೂಡ ಡಿಫೈನ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು F1 ಆಫ್ ಎಕ್ಸ್ ಅಂತನಾದ್ರೂ ತಗೊಳ್ಳಿ ಅಥವಾ ಡೈರೆಕ್ಟ್ಗೆ F1 ಅಂತನಾದ್ರೂ ಕೂಡ ತಗೊಳ್ಳಿ. ಸೊ ಆಸ್ ಯುವರ್ ಚಾಯ್ಸ್. ಸೊ ನಾನು ಇಲ್ಲಿ ಡೈರೆಕ್ಟ್ಗೆ F1 ಅಷ್ಟೇ ತಗೋತಾ ಇದ್ದೀನಿ. ಇಷ್ಟು ಈಕ್ವಲ್, ಯಾಕಂದ್ರೆ ಫಂಕ್ಷನ್ ನಾವು ಡಿಫೈನ್ ಮಾಡ್ಕೋತಾ ಇದೀವಿ. ಡಿಫೈನ್ ಮಾಡ್ಕೋತಾ ಇರೋದ್ರಿಂದ ಇಷ್ಟು ಜೊತೆಗೆ ಈಕ್ವಲ್ ಕೂಡ ಬರಬೇಕು. F1 ಫಂಕ್ಷನ್ ಏನ್ ಕೊಟ್ಟಿದ್ದಾರೆ? X square plus 2. ಅದಕ್ಕೆ ಕಮೆಂಟ್ ಏನ್ ಕೊಡ್ತೀವಿ? X Cap 2 plus 2. X cap 2 plus 2. ಅದಾದ ನಂತರ ಕೊನೆಯಲ್ಲಿ ಸೆಮಿಕೋಲನ್ ಆರ್ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಡಾಲರ್ ಹಾಕಿ. ದಟ್ ಈಸ್ ಎನಫ್. ಸೊ ಆ ಮ್ಯಾಕ್ಸಿಮಮ್ ಕಮೆಂಟ್ಗಳು ನಿಮಗೆ ಕರೆಕ್ಟ್ ಆಗಿ ಕಾಣಿಸ್ತಿದ್ಯಾ ಮೊಬೈಲ್ ಇದ್ರಲ್ಲಿ? Yes, sir. ಒಂಚೂರು ದೊಡ್ಡದು ಮಾಡ್ಬೇಕಾ? ಹ್ಞೂ ಸರ್, ದೊಡ್ಡ ಮಾಡಿ. ಓಕೆ, ಈಗ ಕಾಣಿಸ್ತಿದೆ ಸರ್. ಓಕೆ. ಎಂಟರ್. ಈಗ F1 ನ ನಾವು ಡಿಫೈನ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಯಾವ್ದನ್ನ ಡಿಫೈನ್ ಮಾಡ್ಕೋಬೇಕು? F2 of x. F2 ಆಫ್ ಎಕ್ಸ್ ಗೆ ಜಸ್ಟ್ F2 ಇಸ್ ಟು ಈಕ್ವಲ್ ಫಂಕ್ಷನ್ ಏನೋ? 2 into 2 star x plus 2 star x plus 1 dollar. So next F3 of is to equal ಮೂರನೇ ಫಂಕ್ಷನ್ ಏನೋ? ಕಾನ್ಸ್ಟೆಂಟ್ ಡಾಲರ್ ಸಿಂಬಲ್. ಓಕೆ, ನೆಕ್ಸ್ಟ್ ಎಂಟರ್. ಸೊ ಮೂರು ಫಂಕ್ಷನ್ಸ್ ನ ಡಿಫೈನ್ ಮಾಡ್ಕೊಂಡಾಯ್ತು. ಎ ವ್ಯಾಲ್ಯೂನ ಕೂಡ ನಾವು ಅಸೈನ್ ಮಾಡ್ಕೊಂಡಾಯ್ತು. ಈಗ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನೋ LHL ನ ಫೈಂಡ್ ಔಟ್ ಮಾಡಬೇಕು, RHL ನ ಫೈಂಡ್ ಔಟ್ ಮಾಡಬೇಕು, ಜೊತೆಗೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಟ್ ಎಕ್ಸ್ ಇಸ್ ಈಕ್ವಲ್. ಸೊ ದಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎ ನ ಕಂಡಿಡ್ಕೋಬೇಕು. ಸೊ ಅದಕ್ಕೆ LHL ಡ್ಯಾಶ್ LHL, ಯಾಕಂದ್ರೆ ಆ ವ್ಯಾಲ್ಯೂ ನಮಗೆ ಅದೇ ರೀತಿ ಡಿಸ್ಪ್ಲೇ ಆಗಬೇಕಾಗಿರೋದ್ರಿಂದ ಸೊ ಅಪೋಸ್ಟ್ರೋಫ್
LHL ಈಕ್ವಲ್ಸ್ LHL ಅಗೈನ್ ಟೈಪ್ ಮಾಡಿ. ನೆಕ್ಸ್ಟ್ ಅದನ್ನ ನಾವು ಫೈಂಡ್ ಔಟ್ ಮಾಡ್ತಿರೋದ್ರಿಂದ ಇಷ್ಟು LHL ಗೆ ನಾವು ಲಾಸ್ಟ್ ಮ್ಯಾನ್ಯುಯಲ್ ಅಲ್ಲಿ ಡಿಸ್ಕಸ್ ಮಾಡಿರೋ ತರ LHL ಫಂಕ್ಷನ್ ಲೆಸ್ ದ್ಯಾನ್ ಫಂಕ್ಷನ್ ಇದ್ದಾಗ LHL ತಗೋತೀವಿ, ಫಂಕ್ಷನ್ ಗ್ರೇಟರ್ ದ್ಯಾನ್ ಇದ್ದಾಗ RHL. ಸೊ LHL ನ ಇಲ್ಲಿ ಡೆಫಿನಿಷನ್ ಕೊಡ್ತಾ ಹೋಗೋಣ. ದಟ್ ಈಸ್ ಲಿಮಿಟ್ ಬ್ರಾಕೆಟ್ ಓಪನ್. ಇಲ್ಲಿ LHL ಗೆ F1 ತಗೋಬೇಕಾ, F2 ತಗೋಬೇಕಾ, F3 ತಗೋಬೇಕಾ? F1. ಸೊ F1. ಸೊ F1 ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ಕಾಮ ಹಾಕಿ, ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು ಎಕ್ಸ್, ಕಾಮ ಹಾಕಿ, ಯಾವ ವ್ಯಾಲ್ಯೂನಲ್ಲಿ ಕಂಡುಹಿಡಿಬೇಕು, ಏನಲ್ಲಿ ಕಂಡುಹಿಡಿಬೇಕು. ಸೊ LHS ಆಗಿರೋದ್ರಿಂದ ಮೈನಸ್, LHL ಆಗಿರೋದ್ರಿಂದ ಮೈನಸ್. ಅದಾದ ನಂತರ ಕೊನೆಯಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡಿ ಸೆಮಿಕಾಲನ್ ಹಾಕಿ ಎಂಟರ್. ಸೊ ಇದಿಷ್ಟು LHL ಗಾಯ್ತು. ಅದೇ ರೀತಿ ಸೇಮ್ ಕಮಾಂಡ್ ನ RHL ಗೆ ಡೆವಲಪ್ ಮಾಡಿ. ಸಿಂಗಲ್ ಅಪಾಸ್ಟ್ರೋಫ್ RHL ಈಕ್ವಲ್ಸ್ RHL ಇಸ್ ಟು ಲಿಮಿಟ್ ಬ್ರಾಕೆಟ್ ಓಪನ್ ಮಾಡಿ. RHL ಗೆ ಯಾವ ಫಂಕ್ಷನ್ ತಗೋಬೇಕು ನಾನು? F3. ಸೊ F3 ತಗೋಬೇಕು. ಯಾಕಂದ್ರೆ x is greater than 1 ಇರೋದು ಎ ಫಂಕ್ಷನ್ ಅಟ್ ವ್ಯಾಲ್ಯೂ 3 ನಲ್ಲಿ ಇರೋದ್ರಿಂದ ಐ ಕನ್ಸಿಡರ್ F3, ಇಂಡಿಪೆಂಡೆಂಟ್ ವೇರಿಯೇಬಲ್ ಎಕ್ಸ್ ಅಂಡ್ ಯಾವ ವ್ಯಾಲ್ಯೂನಲ್ಲಿ ಕಂಡುಹಿಡಿಬೇಕು, ಏನಲ್ಲಿ. ಸೊ RHL ಆಗಿರೋದ್ರಿಂದ ಪ್ಲಸ್ ಅಂತ ಹೇಳಿ ಟೈಪ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಸೆಮಿಕಾಲನ್ ಕೊಡಿ, ಎಂಟರ್. ನೆಕ್ಸ್ಟ್ ಎಫ್ ಆಫ್ ಎ ನ ಕಂಡು ಹಿಡ್ಕೋಬೇಕು, ಹೌದಲ್ವಾ? ಸೊ ಎಫ್ ಆಫ್ ಎ ಗೆ ಅದೇ ರೀತಿ ಒಂದು ಹೊಸ ಕಮಾಂಡ್ ಸಿಂಗಲ್ ಅಪಾಸ್ಟ್ರೋಫ್ ಎಫ್ ಆಫ್ ಎ, ಅದಾದ ನಂತರ ಈಕ್ವಲ್ಸ್ ನೆಕ್ಸ್ಟ್ ಎಫ್ ಎ ಅಂತ ಹೇಳಿ ತಗೊಳ್ಳಿ ಅದನ್ನ. ಯಾಕಂದ್ರೆ ನಾನು ಮೇಲ್ಗಡೆ F1, F2, F3 ತಗೊಂಡಿದ್ದೀನಿ. ಇಲ್ಲಿ ಎಫ್ ಆಫ್ ಎ ನ ಎಫ್ ಎ ಅಂತ ಹೇಳಿ ತಗೋತಾ ಇದ್ದೀನಿ. ಸೊ ಎಫ್ ಎ ಇಸ್ ಟು, ಸೊ ಎಫ್ ಆಫ್ ಎ ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಎಫ್ ಆಫ್ ಎ ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂ ಕೊಟ್ಟಿಲ್ಲ. ಎಕ್ಸ್ ಈಸ್ ಈಕ್ವಲ್ ಟು 1 ನಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂನ ಕೊಟ್ಟಿಲ್ಲ. ಸೊ ನಾವೇ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು ಅಂದ್ರೆ ಎಕ್ಸ್ ಜಾಗಕ್ಕೆ 1 ನ ಕೊಡೋದು ಅಂತ ಹೇಳಿ, ಎಕ್ಸ್ ಜಾಗಕ್ಕೆ 1 ನ ಕೊಡೋದು ಅಂತ ಹೇಳಿ. ದಟ್ ಈಸ್ 2 into 1 plus 1 is 3 ಆಗುತ್ತೆ ಟೋಟಲ್. ಸೊ ಅದಷ್ಟನ್ನು ಇಲ್ಲಿ ಕಮಾಂಡ್ ಅಲ್ಲೇ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋ ತರ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಟೇಕ್ EV ಅಂದ್ರೆ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಿ. ಬ್ರಾಕೆಟ್ ಓಪನ್, ಫಂಕ್ಷನ್ F2 ನ ಯಾವುದ್ರಲ್ಲಿ x is equal to 1, x is equal to 1 ನಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಸೆಮಿಕಾಲನ್ ಹಾಕ್ತೀನಿ. ಸೊ ನಾವು ಕೊಟ್ಟಿರೋ ಕಮಾಂಡ್ ಸರಿ ಇದೆ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಶಿಫ್ಟ್ ಎಂಟರ್ ಹೊಡೆದು ಚೆಕ್ ಮಾಡ್ಕೊಳ್ಳೋಣ. Define argument cannot be an automatic or subscript. So that is nothing but ಸರ್ ಅಲ್ಲಿ F1 ಅಂದ್ಮೇಲೆ X ಹಾಕೋಬೇಕಲ್ವಾ? F1 of x ಅಂತ ತಗೊಳ್ಳಬೇಕಾ? ಓಕೆ, F1 of x, ಅದೇ ರೀತಿ ಇದು ಕೂಡ F1 of x, ಇದು ಕೂಡ F3 of x. ಸೊ ಇವುಗಳನ್ನ ಚೇಂಜ್ ಮಾಡಿದ ಕೂಡಲೇ ಇಲ್ಲೂ ಕೂಡ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. F1 of x, this one is F3 of x, this one is F2 of
ಎಕ್ಸ್. ಸೊ ಈಗ ಶಿಫ್ಟ್ ಎಂಟರ್ನ ಕೊಡಿ. ಸೊ ಎಲ್ ಎಚ್ ಎಲ್ ವ್ಯಾಲ್ಯೂ 3, ಆರ್ ಎಚ್ ಎಲ್ ವ್ಯಾಲ್ಯೂ ಕೂಡ 3 ಆ್ಯಂಡ್ ಎಫ್ ಆಫ್ 1 ವ್ಯಾಲ್ಯೂ ಈಸ್ 3. ಕರೆಕ್ಟಾಗಿ ಬಂದಿದೆಯಲ್ವಾ ವ್ಯಾಲ್ಯೂಸು? ಸೊ ಅದನ್ನ ಥಿಯರಿ ಪ್ರಕಾರ ವೆರಿಫೈ ಮಾಡಿ. ಸೊ ಇದನ್ನ ನಾವು ಕಮಾಂಡ್ ಅಲ್ಲಿ ಚೆಕ್ ಮಾಡಬೇಕು. ಅದನ್ನ ಔಟ್ಪುಟ್ ನ ತರಿಸೋದಕ್ಕೆ ಎಂಟರ್ ಹೊಡಿರಿ. ಎಂಟರ್ ಹೊಡೆದ ನಂತರ ಇಫ್ ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ and RHL equals FA. Next, and RHL not equals to IND and RHL not equals to INF, then ಇದಿಷ್ಟು 4 ಕಾಮನ್ ಆಗಿ ನೋಡ್ಕೋಬೇಕು. ಸೊ ನಾವು ಲಿಮಿಟ್ ಅಲ್ಲಿ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಜೊತೆಗೆ ಆರ್ ಎಚ್ ಎಲ್ ನಾಟ್ ಈಕ್ವಲ್ಸ್ ಟು ಐ ಎನ್ ಡಿ ಅಂಡ್ ಆರ್ ಎಚ್ ಎಲ್ ನಾಟ್ ಈಕ್ವಲ್ಸ್ ಟು ಐ ಎನ್ ಎಫ್, ಇವು ಮೂರನ್ನ ಬಳಸ್ತಿದ್ವಿ. ಕಂಟಿನ್ಯೂಟಿನಲ್ಲಿ ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಒಂದು ಅಡಿಷನಲ್ ಆಗಿ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಐ ಎನ್ ಎಫ್ ಇದೆಯಲ್ಲ, ಅಲ್ಲಿ ನಾಟ್ ಈಕ್ವಲ್ ನಾರು ಬಳಸ್ಬೋದು ಅಥವಾ ಲೆಸ್ ದ್ಯಾನ್ ಅನ್ನೋದನ್ನಾರು ಕೂಡ ಬಳಸ್ಬೋದು. ಎರಡು ಕೂಡ ಸೇಮ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಲೆಸ್ ದ್ಯಾನ್ ನಿಮ್ಮ ಮ್ಯಾನ್ಯುಯಲ್ ಅಲ್ಲಿ ಕೊಟ್ಟಿರೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಐ ಎನ್ ಡಿ ಜೊತೆ ನಾಟ್ ಈಕ್ವಲ್, ಐ ಎನ್ ಎಫ್ ಜೊತೆ ಲೆಸ್ ದ್ಯಾನ್, ಎಫ್ ಆಫ್ ಎ ಮತ್ತೆ ಆರ್ ಎಚ್ ಎಲ್ ಈಕ್ವಲ್, ಆರ್ ಎಚ್ ಎಲ್ ಮತ್ತೆ ಎಲ್ ಎಚ್ ಎಲ್ ಈಕ್ವಲ್. ಇದಿಷ್ಟು ಆಯ್ತು ಅಂದ್ರೆ ಎಂಟರ್ ಪ್ರಿಂಟ್ ಬ್ರಾಕೆಟ್ ಓಪನ್ ಮಾಡಿ ಡಬಲ್ ಇನ್ವರ್ಟೆಡ್ ಕಾಮ ತಗೊಳ್ಳಿ. ಸೊ ಅದನ್ನ ಏನ್ ಹೇಳ್ಬೇಕು, ಗಿವನ್ function is continuous at x equals, ಆಮೇಲೆ ಇನ್ವರ್ಟೆಡ್ ಕಾಮದಿಂದ ಆಚೆಗೆ ಕರ್ಸರ್ನ ತಗೊಳ್ಳಿ, ಕಾಮ ಹಾಕಿ ಎ ಅಂತ ಕೊಡಿ, ಯಾಕಂದ್ರೆ ನಾವು ಆಲ್ರೆಡಿ ಮೇಲೆ ಏನ ಡಿಫೈನ್ ಮಾಡ್ಕೊಂಡಿದ್ದೀವಿ. ಎಂಟರ್ ಹೊಡಿರಿ. ನೆಕ್ಸ್ಟ್ ಲೈನಲ್ಲಿ ಎಲ್ಸ್, ಸೊ ಅದೇನಾರು ನಾಟ್ ಕಂಟಿನ್ಯೂಯಸ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನ ತಗೊಳ್ಳಿ ಅಂತೇಳಿ ಎಲ್ಸ್ ಬಳಸ್ತೀವಿ. ಎಲ್ಸ್ ಎಂಟರ್ ಪ್ರಿಂಟ್ ಬ್ರಾಕೆಟ್ ಓಪನ್ ಮಾಡಿ ಡಬಲ್ ಇನ್ವರ್ಟೆಡ್. ಸೊ ನಾಟ್ ಕಂಟಿನ್ಯೂಯಸ್ ಅನ್ನೋದಕ್ಕೆ ಏನ್ ವರ್ಡ್ ಬರಬೇಕು ಅದನ್ನ ಇಲ್ಲಿ ಟೈಪ್ ಮಾಡಿ. ದಟ್ ಈಸ್ ಗಿವನ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ಸ್, ಇನ್ವರ್ಟೆಡ್ ಕಾಮದಿಂದ ಆಚೆ ಬಂದು ಕಾಮ ಹಾಕಿ ಎ ಕೊಡಿ, ಅದಾದ ನಂತರ ಸೆಮಿಕೋಲನ್ ಕೊಡಿ, ಶಿಫ್ಟ್ ಎಂಟರ್ ಹೊಡೆದ್ರೆ ಯು ಗೆಟ್ ದಿ ಆನ್ಸರ್. ಸೊ ಇಲ್ಲಿ ಸೆಮಿಕೋಲನ್ ಹಾಕಿದ್ರೆ 1 ಮತ್ತೆ ರಿಪೀಟ್ ಆಗುತ್ತೆ, ಅದ್ರ ಬದಲು ಡಾಲರ್ ಹಾಕಿ ರಿಪೀಟ್ ಆಗದಂಗೆ ನಿಮಗೆ ಆನ್ಸರ್ ಬರುತ್ತೆ. ಸೊ ದಿಸ್ ಈಸ್ ದಿ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ನ ನೀವು ಆಲ್ಮೋಸ್ಟ್ ಆಲ್ ಬಯಾಟ್ ಮಾಡೋ ಅಂತ ಅವಶ್ಯಕತೆ ಬರಲ್ಲ, ಅದರಲ್ಲಿರೋ ಮೀನಿಂಗ್ ನ ನೀವು ಕರೆಕ್ಟಾಗಿ ತಿಳ್ಕೊಳ್ತಾ ಹೋಗ್ಬೇಕಷ್ಟೇನೆ, ಸರಿನಾ? ಸೊ ಈ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಏನಾದ್ರು ಡೌಟ್ ಇದೆಯಾ? ಡೌಟ್ ಇದೆಯಾ? ಏನಾದರೂ ಡೌಟ್ ಇದೆಯಾ ಅಂತ ಕೇಳಿದೆ. ಓಕೆ, ನಿಮಗೆ ಡೌಟ್ ಇಲ್ಲ ಅನ್ಕೊಳ್ಳೋಣ. ನೆಕ್ಸ್ಟ್ ಇದೇ ಪ್ರಾಬ್ಲಮ್ಗೆ ನಾವು ಗ್ರಾಫ್ನ ಎಳಿಬೇಕು. ಸೊ ಗ್ರಾಫ್ ಎಳೆಯಬೇಕಾದ್ರೆ ಕಿಲ್ಲಾಲ್ನ ಬಳಸಬೇಡಿ, ಯಾಕಂದ್ರೆ ಅದು ಒಂದು ಪ್ರಾಬ್ಲಮ್ಗೆ ಎರಡು ಕೂಡ ಕಂಬೈನ್ ಆಗೇನೆ ಬರಬೇಕು. ಬಟ್ ನಾವು ಅಲ್ಲಿ ಮೊದಲು ಔಟ್ಪುಟ್ ತಗೊಂಡು ಮತ್ತೆ ಕಮಾಂಡಿನ ಕಂಟಿನ್ಯೂ ಮಾಡೋದ್ರಿಂದ ಇಲ್ಲಿ ಕಿಲ್ಲಾಲ್ ಬಳಸಕ್ ಹೋಗ್ಬೇಡಿ. ಲೋಡ್ ಬ್ರಾಕೆಟ್ ಓಪನ್ ಡ್ರಾ, ಇದು ಗ್ರಾಫ್ನ ಡೆವಲಪ್ ಮಾಡೋಕ್ಕಿರುವಂತಹ ಒಂದು
ಬೇಸಿಕ್ ಕಮಾಂಡು ಲೋಡ್ ನಾವು ಡ್ರಾ ಮಾಡಬೇಕಾಗಿರೋದ್ರಿಂದ ಡ್ರಾ ಅಂತ ತಗೋತೀವಿ. ಎಂಟರ್. ಅದಾದ ನಂತರ WAX ಡ್ರಾ 2D ಗ್ರಾಫ್ನ ಡ್ರಾ ಮಾಡಲಿಕ್ಕೆ ಕಮಾಂಡು WAX ಡ್ರಾ 2D. ಬ್ರಾಕೆಟ್ ಓಪನ್ ಮಾಡಿ ಎಕ್ಸ್ ರೇಂಜ್ ಮತ್ತೆ ವೈ ರೇಂಜ್ನ ಮೊದಲು ಕೊಟ್ಕೋಬೇಕು. ಸೊ ಎಕ್ಸ್ ರೇಂಜ್ ಅಂತ ಟೈಪ್ ಮಾಡಿ ವರ್ಡ್ ಅಲ್ಲೇನೆ. ಅದಾದ ನಂತರ ಈಕ್ವಲ್ಸ್ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಅವ್ರು ಕೊಟ್ಟಿರುವಂತ ರೇಂಜ್ ಎಷ್ಟು? -3, 3. ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗಡೆ ಬಂದು ಕಾಮ ಹಾಕಿ ವೈ ರೇಂಜ್ ನ ಕೊಡಿ. ವೈ ರೇಂಜ್ ಈಕ್ವಲ್ಸ್, ಸೊ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ನಿಮಗೆ ಯಾವುದೋ ಒಂದು ಡಿಫಾಲ್ಟ್ಗೆ -5 to 5. ಅವರು ವೈ ರೇಂಜ್ ನ ಕೊಡ್ಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಆಲ್ 5 to 5 ಅಥವಾ -10 to 10 ತಗೊಳ್ಳಿ. ಕೊಟ್ಟಿದ್ರೆ ಅದನ್ನೇ ನೀವು ಡೆವಲಪ್ ಮಾಡ್ತಾ ಹೋದ್ರಾಯ್ತು. ಸೊ ಐ ಟೇಕ್ -5 to 5. ಗ್ರಾಫ್ ಯಾವ ರೀತಿ ಬರುತ್ತೆ ಅದನ್ನ ನೋಡ್ಕೊಂಡು ವೈ ರೇಂಜ್ ನ ನೀವು ಚೇಂಜ್ ಮಾಡ್ಕೋಬಹುದು, ನಮಗೆ ಕನ್ವೀನಿಯಂಟ್ ಆಗೋ ಥರ. ನೆಕ್ಸ್ಟ್ ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗಡೆ ಬಂದು ಕಾಮ ಹಾಕಿ ಎಂಟರ್ ಕೊಡಿ. ಸೊ ಲಾಸ್ಟ್ ಬ್ರಾಕೆಟ್ ಹಾಗೆ ಕ್ಯಾರಿ ಆಗ್ತಾ ಇರಬೇಕು, ಅದನ್ನ ಕ್ಲೋಸ್ ಮಾಡಕ್ ಹೋಗಬೇಡಿ. ಸೊ ಅದಾದ ನಂತರ ಎಕ್ಸ್ಪ್ಲಿಸಿಟ್ ಫಂಕ್ಷನ್, ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಆಗಿರೋದ್ರಿಂದ ಎಕ್ಸ್ಪ್ಲಿಸಿಟ್ ಅಂತ ತಗೊಳ್ಳಿ. ಬ್ರಾಕೆಟ್ ಓಪನ್ ಮಾಡಿ. ಸೊ ಇಲ್ಲಿ f(x) 3 ಭಾಗ ಇದೆ. ಒಂದು F1, ಇನ್ನೊಂದು F2, ಇನ್ನೊಂದು F3. ಮೂರಕ್ಕೂ ನಾವು ಏನ್ ಮಾಡ್ತಾ ಹೋಗ್ಬೇಕು? ಡಿವೈಡ್ ಮಾಡ್ತಾ ಹೋಗ್ಬೇಕು ಎಕ್ಸ್ ರೇಂಜ್ ನ. ಸೊ ಅದಕ್ಕೆ ಎಕ್ಸ್ಪ್ಲಿಸಿಟ್ ಆಫ್ F1 of x ಬ್ರಾಕೆಟ್ ಇಂದ ಹೊರಗಡೆ ಬನ್ನಿ, ಕಾಮ ಹಾಕಿ ಎಕ್ಸ್ ರೇಂಜ್ ನ ಡಿಫೈನ್ ಮಾಡಬೇಕು F1 ಗೆ. ಸೊ ಎಕ್ಸ್ ಕಾಮ ಎಕ್ಸ್ ಸ್ಟಾರ್ಟಿಂಗ್ ಫಾರ್ಮ್ ಎಕ್ಸ್ ರೇಂಜ್ ಅಲ್ಲಿ ಎಕ್ಸ್ ಯಾವ್ದ್ರಿಂದ ಶುರುವಾಗುತ್ತೆ? -3 ಇಂದ ಶುರುವಾಗುತ್ತೆ. ನಾವು ಯಾವ ವ್ಯಾಲ್ಯೂನಲ್ಲಿ ಲಿಮಿಟ್ ನ ಫೈಂಡ್ ಔಟ್ ಮಾಡ್ತಿದೀವಿ? x is equal to 1 ನಲ್ಲಿ. ಸೊ -3 to 1 ಕೊಡಬೇಕು. ಸೊ ನಾನು ಹೇಗೆ ಕೊಟ್ಟೆ ಅಂತ ಗೊತ್ತಾಯ್ತಲ್ವಾ? F1 ಇನ್ನೊಂದ್ಸಲ ಹೇಳಿ ಸರ್. ರೈಟ್. ಈಗ ಇದಕ್ಕೆ ಡ್ರಾ ಮಾಡಿ ತೋರಿಸೋಣ. ಇದು ಒಂದು ಫಂಕ್ಷನ್. ಸೊ ದಿಸ್ ಒನ್ ಈಸ್ ಫಂಕ್ಷನ್ f(x). ಇಲ್ಲಿ ನಮಗೆ x is equal to 1 ಇದೆ ಅನ್ಕೊಳ್ಳಿ. ಸೊ ದಿಸ್ ಒನ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ, ಈ ವ್ಯಾಲ್ಯೂನಲ್ಲಿ ಈ ಪಾಯಿಂಟ್ ಅಲ್ಲಿ ನಮ್ದು ಫಂಕ್ಷನ್ f(x) is equal to ಏನೋ 2x + 1. ಇಲ್ಲಿಂದ ಈ ಕಡೆ ಇರೋದೆಲ್ಲ 3. ಅದು ಆಕ್ಚುಲಿ ಸ್ಟ್ರೈಟ್ ಲೈನ್ ಬರಬೇಕಿತ್ತು, ನಾನು ಕರ್ವ್ ಅಂತ ಹಾಕ್ಬಿಟ್ಟಿದ್ದೀನಿ. ಸೊ ಅದು ಈ ರೀತಿ 3 ಒಂದು ಪರ್ಟಿಕ್ಯುಲರ್ ಲೈನ್ ಬರ್ತಾ ಹೋಗುತ್ತೆ, ಯಾಕಂದ್ರೆ ಅದು ಕಾನ್ಸ್ಟೆಂಟ್ ಆಗಿರೋದ್ರಿಂದ. ಸೊ ದಿಸ್ ಒನ್ ಈಸ್ f(x) is equal to 3. ಈ ಕರ್ವ್ ಯಾವುದು? x² + 2. ಸೊ ಇದು ನಾವು ಒಂದು ಬ್ರಾಕೆಟ್ ನ ತಗೋತಾ ಇದೀವಿ. ದಟ್ ಈಸ್ ಇಲ್ಲಿ ಯಾವುದೋ ಒಂದು ಈ 0 ಲೈನ್ ನ ಬಿಟ್ಟಾಕಿ, ಇದು -3, ಇದು +3 ಅನ್ಕೊಳ್ಳಿ. ಇದು -3 +3. ಇದೇ ಬ್ರಾಕೆಟ್ ನ ಇಲ್ಲೂ ತಗೊಂಡು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಕ್ಸ್ ವ್ಯಾಲ್ಯೂ ಏನೋ -3 to 1 ಅಂತೇಳಿ. ಸೊ F1 of x ಗೆ ಎಕ್ಸ್ ರೇಂಜ್ ಏನೋ -3 to 1. ಸೊ x is equal to 1 ನಲ್ಲಿ 2x + 1. ಇಲ್ಲಿ ಎಕ್ಸ್ ರೇಂಜು 1 to 1 1 ಇಂದ 1ಗೆನೆ, ಯಾಕಂದ್ರೆ ಅದು ಫಿಕ್ಸ್ಡ್ ಪಾಯಿಂಟ್ ಇಂದ ಮತ್ತೆ ಯಾವುದು ಚೇಂಜ್ ಆಗಲ್ಲ, 1 to 1. ಬಟ್ F3 of x is equal to 3 ಇದೆಯಲ್ಲ, ಅದಕ್ಕೆ 1 ಇಂದ ಶುರುವಾಗಿ +3 ವರೆಗೂ ಹೋಗುತ್ತೆ. 1 ಇಂದ ಶುರುವಾಗಿ +3 ವರೆಗೂ ಹೋಗುತ್ತೆ. ಯಾಕಂದ್ರೆ ಅವ್ರು ಕೊಟ್ಟಿರುವಂತಹ ರೇಂಜು -3 to 3 ಕೊಟ್ಟಿರೋದ್ರಿಂದ -3 ಇಂದ +3 ವರೆಗೂ ನಮ್ಮ ಫಂಕ್ಷನ್ ನ 3 ಭಾಗ ಮಾಡ್ಕೊಂಡಿದ್ದೀನಿ. -3 ಇಂದ 1ಗೆ 1, 1 to 1ಗೆ 1, ಆಮೇಲೆ 1 to 3ಗೆ 1, ಆ ರೀತಿ. ಸೊ ಅದನ್ನ ಇಲ್ಲಿ ಗ್ರಾಫ್ ಮ್ಯಾಕ್ಸಿಮದಲ್ಲಿ ಕೊಡ್ತಾ ಹೋಗ್ತೀವಿ. ಸೊ
ಸೊ ಫಸ್ಟ್ ಫಂಕ್ಷನ್ ರೇಂಜ್ ಕೊಟ್ಟಾದ್ಮೇಲೆ ಕೊನೆಯಲ್ಲಿ ಕಾಮ ಹಾಕಿ ಎಂಟರು ಎಕ್ಸ್ಪ್ಲಿಸಿಟ್. ಸೊ ಎಕ್ಸ್ಪ್ಲಿಸಿಟ್ ಬ್ರಾಕೆಟ್ ಓಪನ್ ಮಾಡಿ, ಅದಾದ ನಂತರ ಎರಡನೇ ಫಂಕ್ಷನ್ ಏನೋ f2 ಆಫ್ ಎಕ್ಸ್, ಎರಡನೇ ಫಂಕ್ಷನ್ f2 ಆಫ್ ಎಕ್ಸ್ ಕಾಮ ಎಕ್ಸ್ ರೇಂಜು ಫಂಕ್ಷನ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಹೇಳಿ ಕೊಟ್ಟಿದ್ದಾರೆ. ಎರಡನೇ ಫಂಕ್ಷನ್ ಲೆಸ್ ದ್ಯಾನ್ ಕೊಟ್ಟಿಲ್ಲ, ಗ್ರೇಟರ್ ದ್ಯಾನ್ ಕೊಟ್ಟಿಲ್ಲ, ಇಟ್ ಈಸ್ ಎ ಫಿಕ್ಸೆಡ್ ಅಂತ ಹೇಳಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 1 ಆಗಿರೋದ್ರಿಂದ 1, 1 ಅಂತ ಹೇಳಿ ತಗೋಬೇಕು. 1, 1 ಸ್ಟಾರ್ಟಿಂಗು ಅದೇನೆ, ಎಂಡಿಂಗು ಅದೇನೆ. ನೆಕ್ಸ್ಟ್ ಕಾಮ ಎಂಟರ್ ಎಕ್ಸ್ಪ್ಲಿಸಿಟ್ ಬ್ರಾಕೆಟ್ ಓಪನ್ ಮಾಡಿ, ಕೊನೆ ಫಂಕ್ಷನ್ ಯಾವುದು f3 ಆಫ್ ಎಕ್ಸ್. ಅದಾದ ನಂತರ ಬ್ರಾಕೆಟ್ ಓಪನ್ ಮಾಡಿದ ನಂತರ ಕ್ಲೋಸ್ ಮಾಡಿದ ನಂತರ ಕಾಮ ಎಕ್ಸ್ ರೇಂಜ್ನ ಡಿಫೈನ್ ಮಾಡಬೇಕು. ಎಕ್ಸ್ ಕಾಮ ಇದು ಎಲ್ಲಿಂದ ಶುರುವಾಗುತ್ತೆ, 1 ಇಂದ ಶುರುವಾಗುತ್ತೆ, ಎಲ್ಲಿವರೆಗೂ 3 ವರ್ಗೂ. ನಾನು ಗ್ರಾಫಲ್ಲಿ ಹೇಳಿದ್ನಲ್ಲ ಅದೇ ರೀತಿ ಕೊಟ್ಟಿದ್ದೀನಿ ನೋಡಿ, -3 to 1 and 1 to 1 and 1 to 3. ಸೊ ಇದಿಷ್ಟು ಆಯಿತು. ಕಾಮ ಎಂಟರ್. ಕಂಟಿನ್ಯೂಟಿನಲ್ಲಿ ನಾವು ಪಾಯಿಂಟನ್ನು ಡಿಸ್ಪ್ಲೇ ಮಾಡಬೇಕಾಗತ್ತೆ. ಕಂಟಿನ್ಯೂಟಿನಲ್ಲಿ ಯಾವ ಪಾಯಿಂಟಲ್ಲಿ ನಾವು ತಗೋತಾ ಇದ್ದೀವಿ ಅಂತೇಳಿ ಪಾಯಿಂಟನ್ನು ಕೂಡ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ಬಳಸುವಂಥ ಕಮಾಂಡು ಪಾಯಿಂಟ್ ಸೈಜ್ ಬೇಕು. ಪಾಯಿಂಟ್ ಸೈಜ್ಗೆ ಪಾಯಿಂಟ್ ಅಂಡರ್ಸ್ಕೋರ್ SIZE ಈಕ್ವಲ್ಸ್. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು, 1 ತಗೊಂಡ್ರೆ 1 ತಗೊಳ್ಳಿ, 1.5 ತಗೊಳ್ಳೋದಾಯಿತು ಅಂದರೆ 1.5 ತಗೊಳ್ಳಿ. ಅದಾದ ನಂತರ ಕಾಮ ಎಂಟರು. ಪಾಯಿಂಟ್ ಸೈಜ್ ಆದಮೇಲೆ ಪಾಯಿಂಟ್ ಶೇಪ್, ಪಾಯಿಂಟ್ ಟೈಪು. ಪಾಯಿಂಟ್ ಟೈಪಲ್ಲಿ ಇಲ್ಲಿ ಫಿಲ್ಡ್ ಸರ್ಕಲ್ ಆದರೂ ತಗೋಬೋದು, ಫಿಲ್ಡ್ ಸ್ಕ್ವೇರ್ ಆದರೂ ತಗೋಬೋದು, ಫಿಲ್ಡ್ ಡೈಮಂಡ್ ಆದರೂ ತಗೋಬೋದು, ಆ ರೀತಿ ಬರುತ್ತೆ. ನಿಮಗೆ ಕಾಮನ್ ಆಗಿ ಆಲ್ಮೋಸ್ಟ್ ಆಲ್ ಎಲ್ಲದರಲ್ಲೂ ಫಿಲ್ಡ್ ಸರ್ಕಲ್ ಅಂತ ಇದೆ. ನಾನು ಇಲ್ಲಿ ಪರ್ಟಿಕ್ಯುಲರ್ಲಿ ಫಿಲ್ಡ್ ಸ್ಕ್ವೇರ್ ಅಂತ ಹೇಳಿ ತಗೋತೀನಿ. ಫಿಲ್ಡ್ ಸ್ಕ್ವೇರ್ ಕಾಮ ಎಂಟರ್. ಪಾಯಿಂಟ್ಸ್ ಯಾವುದನ್ನ ನಾವು ಡಿಸ್ಪ್ಲೇ ಮಾಡಬೇಕು, ಪಾಯಿಂಟ್ಸ್ ಅದನ್ನ ಬ್ರಾಕೆಟ್ ಒಳಗಡೆ ಹಾಕಬೇಕು. ಇಲ್ಲಿ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಈಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ, 1 ಅಂತ ಕೊಟ್ಟಿರೋದ್ರಿಂದ ಎಕ್ಸ್ ಈಸ್ ಈಕ್ವಲ್ ಟು 1 ಅಲ್ಲಿ ನಮಗೆ ಎಫ್ ಆಫ್ 1 ವ್ಯಾಲ್ಯೂ ಎಷ್ಟು ಬಂದಿದೆ, 3 ಬಂದಿದೆ. ಎಫ್ ಆಫ್ 1 ವ್ಯಾಲ್ಯೂ 3. ಅದನ್ನ ಗ್ರಾಫಲ್ಲಿ ನೋಡ್ತೀನಿ ಅಂದರೆ ಇದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 3. ಇಲ್ಲಿ ಬಂದಿರುವಂಥ ಪಾಯಿಂಟ್ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು 3. ಇದಕ್ಕೆ ನಾವು ವ್ಯಾಲ್ಯೂಸ್ನ ಕೊಡಬೇಕು. ಇದಕ್ಕೆ ನಾವು ವ್ಯಾಲ್ಯೂಸ್ನ ಯಾವ ರೀತಿ ಕೊಡಬೇಕು ಅಂದರೆ 3, 3. ಅದಾದ ನಂತರ ವೈ ರೇಂಜಲ್ಲಿ ಎಕ್ಸ್ ರೇಂಜ್ದು ಮೊದಲು ಕೊಡ್ತೀವಿ. ಎಕ್ಸ್ ರೇಂಜ್ದು 1, 1 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 1 ಇರೋದ್ರಿಂದ 1, 1. ಸೊ ವೈ ರೇಂಜು ಫಂಕ್ಷನ್ ವ್ಯಾಲ್ಯೂ 3 ಇರೋದ್ರಿಂದ 3, 3. ಅದಷ್ಟನ್ನು ಕೂಡ ಸ್ಕ್ವೇರ್ ಬ್ರಾಕೆಟಲ್ಲಿ ಈ ರೀತಿ ಕಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಅದನ್ನು ಮ್ಯಾಕ್ಸಿಮದಲ್ಲಿ ನೋಡಿದರೆ ಸ್ಕ್ವೇರ್ ಬ್ರಾಕೆಟ್, ಮಾಮೂಲಿ ಬ್ರಾಕೆಟ್ ಓಪನ್ ಮಾಡಿದ ಮೇಲೆ ಮತ್ತೆ ಸ್ಕ್ವೇರ್ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. ಮೊದಲು ಎಕ್ಸ್ ವ್ಯಾಲ್ಯೂ 1, 1. ಅದಾದ ನಂತರ ಬ್ರಾಕೆಟಿಂದ ಹೊರಗಡೆ ಬಂದು ಕಾಮ ಹಾಕಿ ಮತ್ತೆ ಸ್ಕ್ವೇರ್ ಬ್ರಾಕೆಟು. ವೈ ವ್ಯಾಲ್ಯೂ ದಟ್ ಈಸ್ 3, 3. ಸೊ ಅದಾದ ನಂತರ 2 ಬ್ರಾಕೆಟ್ ಇರುತ್ತೆ. 2 ಬ್ರಾಕೆಟ್ ಆದ ನಂತರ ಕೊನೆಯಲ್ಲಿ ಡಾಲರ್ ಸಿಂಬಲ್ ಹಾಕಿ. ಸೊ ಇದಿಷ್ಟು ನಿಮಗೆ ಗ್ರಾಫಿಗೆ ಬರುವಂಥ ಒಂದು ಕಮ್ಯಾಂಡ್. ಸೊ ಲಾಸ್ಟ್ ಟೈಮ್ ಎಲ್ಲ ಸಿಂಪಲ್ ಆಗಿ ಒಂದೊಂದೇ ಲೈನ್ ಇತ್ತು. ಸೊ ಇಲ್ಲಿ ನಮಗೆ ರೇಂಜ್ ವೈಸ್ ಸಪ್ರೇಟ್ 3 ಪಾರ್ಟು 4 ಪಾರ್ಟು ನಾವು ಮಾಡಬೇಕಾಗಿರೋದ್ರಿಂದ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಕೊಡ್ತೀವಿ. ಸೊ ಇದಿಷ್ಟಾದ ನಂತರ ಶಿಫ್ಟ್ ಎಂಟರ್ ಹೊಡಿರಿ. ಗ್ರಾಫು ಕ್ಯಾಲ್ಕುಲೇಟ್ ಆಗಿ ನಿಧಾನಕ್ಕೆ
ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಎಕ್ಸಿಕ್ಯೂಟ್ ಆಗೋವರೆಗೂ ವೆಯ್ಟ್ ಮಾಡಿ. ಸೊ ನಿಮ್ಮ ಗ್ರಾಫು ರೆಡಿ ಆಯಿತು. ದಿಸ್ ಒನ್ ಈಸ್ ಯುವರ್ ಗ್ರಾಫ್. ಕಾಣಿಸ್ತಾ ಇದೆಯಾ? ಸೊ ನಾನು ಫಿಲ್ಡ್ ಸ್ಕ್ವೇರ್ ಅಂತ ಕೊಟ್ಟೆ, ಅದಕ್ಕೆ ಇಲ್ಲಿ ಸ್ಕ್ವೇರ್ ಶೇಪ್ ಬಂದಿದೆ. ನೀವೇನಾದ್ರು ಫಿಲ್ಡ್ ಸರ್ಕಲ್ ಅಂತ ಕೊಟ್ಟರೆ ಇಲ್ಲಿ ಸರ್ಕಲ್ ಶೇಪಲ್ಲಿ ಬರುತ್ತೆ. ಡೈಮಂಡ್ ಅಂತ ಕೊಟ್ಟರೆ ಡೈಮಂಡ್ ಶೇಪಲ್ಲಿ ಬರ್ತಾ ಹೋಗುತ್ತೆ ಅಷ್ಟೇ. ಫಿಲ್ಡ್ ಬದಲು ಓಪನ್ ಸ್ಕ್ವೇರ್ ಅಂತ ಕೊಟ್ಟರೆ ಇಟ್ ಈಸ್ ಕಂಪ್ಲೀಟ್ಲಿ ಒಂದು ಮಾರ್ಕ್ ಬರುತ್ತೆ ಅಷ್ಟೇ. ಸರಿನಾ? ಒಂದು ಸರ್ಕಲ್, ಓಪನ್ ಸರ್ಕಲ್ ಬರುತ್ತೆ ಅಷ್ಟೇ. ಸೊ ಈ ರೀತಿ ನಾವು ಕಂಟಿನ್ಯೂಟಿನಲ್ಲಿ ಗ್ರಾಫ್ನ ಎಳಿತಾ ಹೋಗ್ತೀವಿ. ಇಲ್ಲಿ ವೈ ರೇಂಜ್ನ 5 to -5 ಕೊಟ್ಟಿದ್ದೀನಲ್ವಾ, ಅದನ್ನ ಬೇಕಾದ್ರೆ ನೀವು ಇಲ್ಲಿ ನೆಗೆಟಿವ್ ಸೈಡಲ್ಲಿ ನಮಗೆ ಗ್ರಾಫ್ ಇಲ್ಲವೇ ಇಲ್ಲ, 0 ಇಂದ ಕೆಳಗಡೆ ಗ್ರಾಫ್ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಚೇಂಜ್ ಮಾಡ್ಕೋಬಹುದು. ದಟ್ ಈಸ್ ಮತ್ತೆ y ರೇಂಜ್ ಯಾವ ವ್ಯಾಲ್ಯೂ ತಗೊಳ್ಬಹುದು? 0 to 10 ತಗೋಬಹುದು, ಅಥವಾ 0 to 8 ತಗೋಬಹುದು, ಯಾವ್ದು ಬೇಕಾದ್ರೂ ತಗೋಬಹುದು. ಶಿಫ್ಟ್ ಎಂಟರ್. ಸೊ ಈ ಕಮಾಂಡ್ನ ಒಂದ್ಸಲಿ ಕ್ಲೀನಾಗಿ ನೋಡಿ, ಆಗ ನಿಮಗೆ ಗ್ರಾಫು ಈ ರೀತಿ ಬರ್ತಾ ಹೋಗುತ್ತೆ. ನಾನು ವೈ ರೇಂಜ್ನ ಚೇಂಜ್ ಮಾಡಿದ್ದೀನಿ. ಈಗ ವೈ ರೇಂಜು ಇದು 0 to 10, ಎಕ್ಸ್ ರೇಂಜು -3 to 3. ಸೊ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1, ಇಟ್ ಈಸ್ ವ್ಯಾಲ್ಯೂ ಈಸ್ 3. ಆ 3 ನೇರದಲ್ಲೇ ಇರುತ್ತೆ ಇದ್ರ ಮಧ್ಯದಲ್ಲಿ. ಸೊ ಈ ಕಮಾಂಡ್ ಅಲ್ಲಿ ಅಥವಾ ಗ್ರಾಫ್ ಅಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಕೇಳಿ. ಸರ್ ಎಕ್ಸ್ ರೇಂಜ್ ಮತ್ತೆ y ರೇಂಜ್ಗೆ ಯಾವ ವ್ಯಾಲ್ಯೂ ತಗೊಳ್ಬಹುದು? ಸೊ ಎಕ್ಸ್ ರೇಂಜ್ ಆಲ್ಮೋಸ್ಟ್ ಆಲ್ ನಿಮಗೆ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ನಿಮಗೆ ಎಕ್ಸ್ ರೇಂಜ್ ನ ಕೊಟ್ಟಿರ್ತಾರೆ. -5 to 5, -3 to 3, -2 to 2 ಎಕ್ಸ್ ರೇಂಜ್ ನ ಕೊಟ್ಟಿರ್ತಾರೆ. ಸರಿನಾ? ಅದಾದ ನಂತರ ನೀವು ವೈ ರೇಂಜ್ ನ ಅಸಂಪ್ಷನ್ ಪ್ರಕಾರ -10 to 10 ಮೊದಲು ಕೊಟ್ಕೊಳ್ಳಿ, ಅಥವಾ -5 to 5 ಇವೆರಡರ ವ್ಯಾಲ್ಯೂನಲ್ಲಿ ವೈ ರೇಂಜ್ ನ ಕೊಟ್ಕೊಳ್ಳಿ. ಅದಾದ ನಂತರ ನಿಮಗೆ ಔಟ್ಪುಟ್ ಬರುತ್ತೆ. ಔಟ್ಪುಟ್ ಬಂದಾಗ ಎಲ್ಲದೂ ಕೂಡ ಬರೀ ಪಾಸಿಟಿವ್ ಅನ್ನಲ್ಲೇ ಇದೆಯಾ, ನೆಗೆಟಿವ್ ಪಾಸಿಟಿವ್ ಎರಡರಲ್ಲೂ ಇದೆಯಾ, ಅದನ್ನ ನೋಡಿಕೊಂಡು ವೈ ರೇಂಜ್ನ ನೀವು ಚೇಂಜ್ ಮಾಡ್ಕೋಬಹುದು. ಸೊ ನಿಮಗೆ ಗ್ರಾಫು ಇದೇ ಥರ ಬರಬೇಕಂತ ಏನಿಲ್ಲ. ಅವರು ಕಂಟಿನ್ಯೂಟಿನಲ್ಲಿ ನೋಡೋದು ಈ ಪಾಯಿಂಟನ್ನ, ಇಲ್ಲಿ ಸ್ಕ್ವೇರ್ ಶೇಪ್ ಇದೆಯಲ್ವಾ, ಈ ಪಾಯಿಂಟಲ್ಲಿ ಕರೆಕ್ಟಾಗಿ ನಿಮಗೆ ಆನ್ಸರ್ ಬಂದಿದೆಯಾ ಅನ್ನೋದನ್ನ ನೋಡ್ತಾರೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇನ್ಯಾರಿಗಾದ್ರೂ ಡೌಟು? ಕಮೆಂಟ್ ಎಲ್ಲ ಬರ್ಕೊಂಡಿದ್ದೀರಾ ಕರೆಕ್ಟಾಗಿ? ಯಾರಿಗೂ ಏನೋ ಡೌಟ್ ಇಲ್ವಾ? ನೋ ಸರ್. ಓಕೆ. ಸೊ ಇದು ಒಂದು ಪ್ರಾಬ್ಲಮ್ ಆಯಿತು. ಅದೇ ರೀತಿ ಇನ್ನೂ ಒಂದು ಪ್ರಾಬ್ಲಮ್ನ ಮಾಡೋಣ. ದಟ್ ಈಸ್ ಸೊ ಇದರಲ್ಲಿ ಇರೋವಂಥ ಮೊದಲನೇ ಪ್ರಾಬ್ಲಮ್, ಎಕ್ಸಸೈಸ್ ಅಲ್ಲಿ ಇರೋವಂಥ ಮೊದಲನೇ ಪ್ರಾಬ್ಲಮ್ಮು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಸೈನ್ ಆಫ್ 1/x when x not equals to 0, 0 when x is equal to 0. Also plot f of x in the interval -2, 2. ಸೊ ಇಲ್ಲಿ ಕೊಡುವಂಥ ಇಂಟರ್ವಲ್ ಯಾವಾಗಲೂ ಎಕ್ಸ್ ರೇಂಜ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನಿಮ್ಮ ಪ್ರಾಬ್ಲಮ್ ಅಲ್ಲಿ
ಇಂಟರ್ವಲ್ ಅಂತ ಕೊಟ್ಟಿರ್ತಾರಲ್ಲ, ದಟ್ ಒನ್ ಈಸ್ ಯುವರ್ ಎಕ್ಸ್ ರೇಂಜ್. ಸೊ ಈ ಪ್ರಾಬ್ಲಮ್ನ ನೋಡಿ, ಲಾಸ್ಟ್ ಟೈಮ್ ಸ್ಪ್ಲಿಟೆಡ್ ಫಂಕ್ಷನ್ 3 ಪಾರ್ಟ್ ಆಗಿತ್ತು. ದಟ್ ಈಸ್ ಎಕ್ಸ್ ಈಸ್ ಲೆಸ್ ದ್ಯಾನ್ 1, ಎಕ್ಸ್ ಈಸ್ ಈಕ್ವಲ್ಸ್ ಟು 1, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಎರಡೇ ಕಂಡೀಷನ್, ಎಕ್ಸ್ ನಾಟ್ ಈಕ್ವಲ್ಸ್ ಟು 0 ಅಂಡ್ ಎಕ್ಸ್ ಈಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ನಾಟ್ ಈಕ್ವಲ್ಸ್ ಟು 0 ನಲ್ಲಿ ಎರಡು ಪಾಸಿಬಲ್ ಕೇಸ್ಗಳಿದೆ. ಐದರ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಆರ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಸೊ 0 ಆಗಲಿಲ್ಲ ಅಂದ್ರೆ ಅದು ಎಕ್ಸ್ ಚಿಕ್ಕದಾಗಿ ಇರ್ಬೋದು ಅಥವಾ ಗ್ರೇಟರ್ ದ್ಯಾನ್ ಆಗಿರ್ಬೋದು. ಸೊ ಎಕ್ಸ್ ನಾಟ್ ಈಕ್ವಲ್ಸ್ ಟು 0 implies that both the cases, that is less than 0 as well as greater than 0, and x is equals to 0 is one function. ಸೊ ಇದಕ್ಕೆ ಏನ್ ಪ್ರೋಗ್ರಾಮ್ ನ ಕೊಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಸಿ ಪ್ರೋಗ್ರಾಮ್ ಫಾರ್ ದಿಸ್ ಒನ್. ಸೊ ಕಿಲ್ ಆಲ್ ಕಮಾಂಡ್ ಸೇಮ್ ತಗೋತೀನಿ. ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 0. ಸೊ ಎ ವ್ಯಾಲ್ಯೂ 0 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿರ್ತಾರಲ್ಲ, ಆ 0ನೇ ನಮಗೆ ಎ ವ್ಯಾಲ್ಯೂ. ಸೊ ಇಲ್ಲಿ ನಮಗೆ ಫಂಕ್ಷನ್ ಎಷ್ಟು ಭಾಗವಾಗಿ ಡಿವೈಡ್ ಆಗಿದೆ? 2. ಸೊ ಅದರಿಂದ f3 ಆಫ್ ಎಕ್ಸ್ ಬೇಡ ಅಲ್ವಾ? No, sir. ಸೊ f1 ಆಫ್ ಎಕ್ಸ್ ನ ಮೊದಲನೇ ಫಂಕ್ಷನ್ ತಗೋತೀನಿ. ದಟ್ ಈಸ್ ಎಕ್ಸ್ ಸ್ಟಾರ್ ಸೈನ್ ಆಫ್, ಸೊ ಸೈನ್ ಡೈರೆಕ್ಟ್ ಆಗಿ ಸೈನ್ 1/x ಅಂತ ಹಾಕ್ಬೇಡಿ, ಸೈನ್ ಬ್ರಾಕೆಟ್ ಓಪನ್ ಮಾಡಿ 1 ಡಿವೈಡೆಡ್ ಬೈ ಎಕ್ಸ್. ಅದಾದ ನಂತರ ಎರಡನೇ ಫಂಕ್ಷನ್ ನ ಡಿಫೈನ್ ಮಾಡ್ಕೊಳ್ಳಿ. ಇಟ್ ಈಸ್ 0. ಎರಡನೇ ಫಂಕ್ಷನ್ ಏನೋ 0, ಹೌದಲ್ವಾ? Yes. ನೆಕ್ಸ್ಟ್ ಅದಾದ ನಂತರ ಎಲ್ ಎಚ್ ಎಲ್ ಲೆಸ್ ದ್ಯಾನ್ 0 ಕೂಡ ಎಕ್ಸ್ ಇಂಟು ಸೈನ್ 1/x ಆಗಿರೋದ್ರಿಂದ ಇಲ್ಲಿ f1 ಆಫ್ ಎಕ್ಸ್ ಹಾಗೆ ಕ್ಯಾರಿ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ 0ಗೂ ಕೂಡ ಫಂಕ್ಷನಲ್ ವ್ಯಾಲ್ಯೂ ಎಕ್ಸ್ ಇಂಟು ಸೈನ್ 1/x ಆಗಿರೋದ್ರಿಂದ ಆರ್ ಎಚ್ ಎಲ್ಗೂ ಕೂಡ f1 ಆಫ್ ಎಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಎಕ್ಸ್ ನಾಟ್ ಈಕ್ವಲ್ಸ್ ಟು 0 ಅಂದ್ರೆ ಲೆಸ್ ದ್ಯಾನ್ಗೂ ಅದೇನೆ, ಗ್ರೇಟರ್ ದ್ಯಾನ್ಗೂ 0, ಗ್ರೇಟರ್ ದ್ಯಾನ್ಗೂ ಕೂಡ ಎಕ್ಸ್ ಇಂಟು ಸೈನ್ 1/x ಫಂಕ್ಷನ್ ಆಗಿರುತ್ತೆ. ಆದ್ರಿಂದ ಎಲ್